ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇದು ಶುಕ್ರವಾರ ಬೆಳಿಗ್ಗೆ ಲಾಗ್ ಆಗಿರತ್ತೆ. ಇವತ್ತು ಬಾದಾಮಿ ಬನಶಂಕರಿ ಜಾತ್ರೆ ಇರೋದ್ರಿಂದ ಜಲ್ದಿನೇ ಎದ್ದು ಬಾಗ್ಲ ತೊಳೆದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಥರ ರಂಗೋಲಿ ಹಾಕಿದ್ದೀನಿ. ಜಾತ್ರೆ ಇರೋದ್ರಿಂದ ರಂಗೋಲಿ ಹಾಕಿದ್ದೀನಿ, ಬಟ್ ಆರೋ ವಿಷಾನ್ ಎಷ್ಟೊತ್ತಿದನಿಗೆ ಇರ್ಲಿಕ್ಕೆ ಬಿಡ್ತಾರೋ ಗೊತ್ತಿಲ್ಲ ನನಗೂ. ಬೆಳಗ್ಗೆ ಮನೆ ಮುಂದೆ ಈ ಥರ ಹಸು ಕರು ನಿಂತಿತ್ತು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹಾಗೆ ಸುಮ್ಮನೆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ. ಇವತ್ತು ಬಾದಾಮಿ ಬನಶಂಕರಿ ಜಾತ್ರೆ ಇರೋದ್ರಿಂದ ಜಲ್ದಿನೇ ಸ್ನಾನ ಮಾಡಿ ಪೂಜೆ ಮಾಡ್ಲಿಕ್ಕತ್ತೀನಿ. ಮನೆಯಲ್ಲಿ ತರಕಾರಿ ಪಲ್ಯ ಮಾಡಿ ನೈವೇದ್ಯ ಮಾಡಬೇಕು ಅಂತ ಹೇಳಿದರು. ಧೀರಜ್ ಹೇಳ್ತಾ ಇದ್ರು, ಅವರು ಚಿಕ್ಕವರಿರೋವಾಗ ಅವ್ರ ಮನೆಯಲ್ಲಿ 101 ಥರದ ತರಕಾರಿ ಪಲ್ಯನ ಮಾಡಿ ಸ್ವೀಟ್ ಮಾಡಿ ಅನ್ನ ಮಾಡಿ ನೈವೇದ್ಯ ಮಾಡ್ತಿದ್ರಂತೆ ಬಾದಾಮಿ ಬನಶಂಕರಿ ದೇವಿಗೆ. ಅದು ಯಾವ್ದ್ಯಾವ ಥರದ್ದು 101 ತರಕಾರಿ ತರ್ತಿದ್ರು, ಅದನ್ನು ಹೆಂಗೆ ಖಾಲಿ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಬಾದಾಮಿ ಬನಶಂಕರಿ ಜಾತ್ರೆಗೆ ತರಕಾರಿ ಪಲ್ಯ ಮಾಡೋದೇ ಸ್ಪೆಷಲ್. ಏನಕ್ಕೆ ಅಂತಂದರೆ, ಹಿಂದೆ ತಿಲಕರಣ್ಯ ಅನ್ನೋ ಕಾಡೊಳಗೆ ದುರ್ಗಮಾಸುರ ಅನ್ನೋ ರಾಕ್ಷಸ ವೇದಗಳನ್ನು ಕದ್ದುಬಿಟ್ಟು ಅಲ್ಲಿ ಊರಿಗೆ ಬರಗಾಲನ ತಂದು ಜನರಿಗೆ ಋಷಿಮುನಿಗಳಿಗೆ ತುಂಬ ಹಿಂಸೆ ಕೊಡ್ತಿದ್ದಂತ್ರಿ. ಆವಾಗ ಅಲ್ಲಿ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಯಜ್ಞಕುಂಡದಿಂದ ದೇವಿ ಉದ್ಭವ ಆದ್ಲು. ಅವಳು ತನ್ನ ದೇಹನ ತರಕಾರಿಗಳಿಂದ ರಚಿಸ್ಕೊಂಡು ಅಲ್ಲಿ ಬರಗಾಲದಲ್ಲಿ ಏನು ಮುಳುಗಿದ್ರಲ್ಲ ಋಷಿಗಳು ಜನರು, ಅವರಿಗೆ ಆಹಾರ ಕೊಟ್ಲು, ಬರಗಾಲ ನೀಗಿಸಿದ್ಲು ಅಂತ ಕಥೆ ಐತಿ. ನಂತರ ಆಕಿ ಸಿಂಹವನ್ನು ಏರಿ, ಅಂದರೆ ಕಾಡೊಳಗೆ ಆ ರಾಕ್ಷಸನ, ಅಂದರೆ ಕಾಡಿಗೆ ಇನ್ನೊಂದು ಹೆಸರು ಬನ ಅಲ್ವಾ, ಆ ಬನದಲ್ಲಿ ಸಿಂಹವನ್ನು ಏರಿ ರಾಕ್ಷಸನೊಂದಿಗೆ ಯುದ್ಧ ಮಾಡಿ ರಾಕ್ಷಸನ ನಾಶ ಮಾಡಿದ್ಲು. ಹಾಗಾಗಿ ಆಕಿ ದೇವಿ ಏನು ಉದ್ಭವ ಆದ್ಲಲ್ಲ, ತನ್ನ ದೇಹನೇ ತರಕಾರಿಗಳಿಂದ ಅಲಂಕಾರ ಮಾಡಿಕೊಂಡು ಹಸಿದ ಜನರಿಗೆ ಆಹಾರ ನೀಡಿದ್ಲು ಅನ್ನೋ ಕಾರಣಕ್ಕೆ ಬಾದಾಮಿ ಬನಶಂಕರಿ ಜಾತ್ರೆ ದಿನ ಮನೆಯಲ್ಲಿ ಅವ್ರಿಗೆ ಎಷ್ಟಾಗತ್ತೋ ಅಷ್ಟು ಥರದ ತರಕಾರಿ ಪಲ್ಯನ ಮಾಡಿ, ಸಿಹಿ ಮಾಡಿ, ಅನ್ನ ಮಾಡಿ ದೇವಿಗೆ ನೈವೇದ್ಯನ ಮಾಡ್ತಾರೆ. ಹಾಗಾಗಿನೇ ನಮ್ಮ ಮಾವನವರು ಹಿಂದಿನ ದಿನಾನೇ ಹೇಳಿದರು, ನಾಳೆ ತರಕಾರಿ ಪಲ್ಯ ಮಾಡು, ಎಷ್ಟಾಗತ್ತೆ ಅಷ್ಟು, ಅಟ್ಲೀಸ್ಟ್ ಒಂದು 5 ಥರದ್ದಾದರೂ ಮಾಡು ಅಂತ ಹೇಳಿದರು. ನಾನು ಕೂಡ ಅದಕ್ಕೇ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡೆ. ನೋಡಿ, ನಾನು ಇಲ್ಲಿ ಪೂಜೆ ಮಾಡಿಬಿಟ್ಟು ದೇವಿಗೆ ಉಡಿ ತುಂಬಿ ಪೂಜೆನೂ ಕೂಡ ಮುಗೀತು ನಂದು. ಪೂಜೆ ಆದಮೇಲೆ 2 ದಿನ ಅಂದರೆ ಶುಕ್ರವಾರ ಶನಿವಾರ ದೀಪ ಕಾಯಬೇಕು, ದೀಪ ಆರ್ದಂಗೆ ನೋಡ್ಕೋಬೇಕು ಅಂತ ಹೇಳಿದರು. ದೊಡ್ಡ ದೀಪನೇ ಹಚ್ಚಿದ್ದೆ. 2 ದಿನಾನು ದೀಪ ಕಾದಿದ್ದು ಆಯಿತು. ಬಾದಾಮಿ ಬನಶಂಕರಿ ಚಾಲುಕ್ಯರ ಮನೆ ದೇವತೆ ಆಗಿದ್ಲು. ತುಂಬ ಶಕ್ತಿಶಾಲಿ ದೇವತೆ ಆಕಿ, ಗೊತ್ತು ನಿಮಗೂ ಕೂಡ. ಇಲ್ಲಿ ನನ್ನ ಧ್ವನಿ ನಿಮಗೆ ಸ್ವಲ್ಪ ಚೇಂಜ್ ಕೇಳಿಸ್ಬೋದ್ರಿ, ಏನಕ್ಕಂದ್ರೆ ನಂಗೆ ಆರಾಮಿಲ್ಲ, ಅದಕ್ಕೋಸ್ಕರ. ಪೂಜೆಯನ್ನು ಮಾಡಿಬಿಟ್ಟೆ. ಇವಾಗ 5 ಥರದ ಪಲ್ಯ, ಪಾಯಸ, ರೈಸು, ಸಾಂಬಾರು, ತೊವಿ ಎಲ್ಲ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಏನು ಮಾಡಲಿ, ಹೆಂಗೆ ಮಾಡಲಿ ಏನೂ ತಿಳಿಯೋಲ್ತು. ತಿಳಿದಿಲ್ಲ ಅಂದರೂ ಮಾಡಲೇಬೇಕಲ್ಲ. ಸೊ ಬನ್ನಿ, ನನಗೂ ಗೊತ್ತಿಲ್ಲ ನಾ ಫಸ್ಟ್ ಏನು ಮಾಡ್ತೀನಿ ಅಂತ. ಸೊ ನಾ ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡೋದನ್ನು ತೋರ್ಸೋಕ್ಕಾಗೋದಿಲ್ಲ. ಡೈರೆಕ್ಟಾಗಿ ನಾನು ಪಲ್ಯ ಮಾಡೋದನ್ನು ಮಾತ್ರ ಸೋಮವಾರ ಉಪವಾಸ, ಮಂಗಳವಾರ ಏಕಾದಶಿ, ಬುಧವಾರ ದ್ವಾದಶಿ, ಗುರುವಾರ ಉಪವಾಸ ಮತ್ತು ಶುಕ್ರವಾರ ಇವತ್ತು ಬಾದಾಮಿ ಬನಶಂಕರಿ ಜಾತ್ರೆ. ಒಂದು ವಾರದ್ಲಿಂತ್ರ ಕಂಟಿನ್ಯೂ ಕೆಲಸ ಮಾಡಿ ರೆಸ್ಟ್ ಇಲ್ಲಾರಂಗಾಗಿ ಫುಲ್ ನೆಗಡಿ ಜ್ವರ ಎಲ್ಲ ಬಂದುಬಿಟ್ಟೈತಿ. ಹಾಗಾಗಿ ಫುಲ್ ಧ್ವನಿನೂ ಹೋಗಿಬಿಟ್ಟೈತಿ, ಆರಾಮೂ ಇರಲಿಲ್ಲ. ಹಾಗಾಗಿನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಭಾಳ ಲೇಟ್ ಆಗ್ಲಿಕ್ಕತ್ತೈತೆ. ನೋಡ್ರಿ, ಅಡುಗೆ ಮನೆ ಅಷ್ಟೆಲ್ಲ ಹರ್ಕೊಂಡು ಫೈನಲಿ ಎಲ್ಲಿಂದನೂ ಆಗಲಿ ಅಡುಗೆ ಸ್ಟಾರ್ಟ್ ಮಾಡಿದೆ. ನಾನು 7 ಥರದ್ದು ಪಲ್ಯ ಮಾಡಿದ್ದೆ. ಪೂರ್ತಿ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತನ ಸ್ವಲ್ಪನ ವಿಡಿಯೋ ಶೂಟ್ ಮಾಡಿ ನಾ ಏನು ಮಾಡೀನಿ ಅನ್ನೋದನ್ನು ತೋರಿಸಿದೆ. ನಾನು ಪಲ್ಯಕ್ಕಾಗಿ ಕಾಮನ್ನಾಗಿ ಒಂದು ಮಸಾಲೆ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಶೇಂಗಾ ಹುರ್ಕೊಂಡು ಒಂದು 5ರಿಂದ 10 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಎಳ್ಳು
ಹಾಕಿ ಅದನ್ನು ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಎಲ್ಲ ಪಲ್ಯಕ್ಕೂ ಅದನ್ನು ಹಾಕಿ ಒಗ್ಗರ್ಣೆ ಕೊಡ್ಲಿಕತ್ತಿದ್ದೆ. ಗೊತ್ತು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಂಗಿಲ್ಲ ಅಂತ. ಹಾಗಾಗಿನ ಕಾಮನ್ನಾಗಿ ಎಲ್ಲ ಪಲ್ಯಕ್ಕೂ ಬರುತ್ತೆ ಅಂಥೇಳಿ ಸ್ವಲ್ಪ ಕೊಬ್ಬರಿನೂ ಹಾಕಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ಅದ ಮಸಾಲೆನ ಒಗ್ಗರ್ಣೆಗೆ ಹಾಕಿ ತರಕಾರಿ ಪಲ್ಯ ಮಾಡ್ಲಿಕತ್ತೀನಿ. ನಾ ಇವಾಗ ಮಾಡಿದ್ದು ಸೌತೆಕಾಯಿ ಪಲ್ಯ ರೀ. ಅದನ್ನು ನಾನು ತುರಿದು ಬಿಟ್ಟು ಮಾಡಿದೆ. ಸೌತೆಕಾಯಿ ಇದು ಕ್ಯಾರೆಟು ಎರಡನ್ನೂ ತುರಿದು ಬಿಟ್ಟು ಸಪ್ರೇಟ್ ಸಪ್ರೇಟ್ ಮಾಡಿದೆ. ಕಟ್ ಮಾಡಿ ಬೇರೆ ತರಕಾರಿ ಮಾಡ್ತೀನಿ, ಇದೊಂದು ಡಿಫ್ರೆಂಟ್ ಆಗಿರಲಿ ಅಂತ. ಇಷ್ಟು ಬರೀ ಪಲ್ಯನ ಮಾಡ್ಕೊಡ್ದನ 2 ಗಂಟೆ ಆಯಿತು. 2 ಗಂಟೆಗೆ ಮತ್ತು ಆರವ್ ಈಶಾನ್ಗೂ ಊಟ ಮಾಡಿಸಿ ಅವ್ರಿಗೆ ಮಲಗಿಸಿ ನಾನು ನೆಕ್ಸ್ಟ್ ಮತ್ತು ಮುಂದಿನ ಅಡುಗೆ ಮಾಡ್ಲಿಕತ್ತಿದೆ. ಎಲ್ಲ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಮಾಡಿಕೊಡ್ದೆ ಅಂದ್ರೆ 4 ಗಂಟೆನ ಆತ್ರಿ. ನಾನು ಈ ವಿಡಿಯೋದೊಳಗೆ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಷೆನ ಮಾತಾಡ್ಲಿಕತ್ತೀನಿ. ಏನಕ್ಕಂದ್ರೆ ನಮ್ಮ ಮದರ್ ಟಂಗ್ ಅದ ರೀ ಉತ್ತರ ಕರ್ನಾಟಕ ಭಾಷೆನ. ನಾನು ಸ್ಟಾರ್ಟಿಂಗ್ ವಿಡಿಯೋ ಅಂಥೇಳಿ ನಾನು ಈ ಬೆಂಗಳೂರು ಭಾಷೆ ಥರ ಮಾತಾಡ್ಲಿಕತ್ತಿದ್ದೆ. ಬೇಡ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋಯಿಂದನ ನಮ್ಮ ಭಾಷೆನ ಮಾತಾಡ್ಲಿಕತ್ತೀನಿ. ನೋಡ್ರಿ ಪಲ್ಯ ಎಲ್ಲ ರೆಡಿ ಆಯಿತು. ಇಲ್ಲಿ ಕೋಸಂಬರಿನೂ ಮಾಡ್ಲಿಕತ್ತೀನಿ ನಾನು. ಹೆಸರು ಬೇಳೆ ಕಡಲೆಬೇಳೆ ಎರಡರದ್ದು ಮಾಡ್ತಾರೆ ಕೋಸಂಬರಿ. ಆದ್ರೆ ನಾನು ಹೆಸರು ಬೇಳೆದು ಮಾಡ್ಲಕತ್ತೀನಿ. ಸ್ವಲ್ಪ ತುರಿದಿದ್ದು ಸೌತೆಕಾಯಿ, ಗಜ್ಜರಿ, ಟೊಮ್ಯಾಟೊ, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡು ಕಲಿಸಿಟ್ಟೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೆ ರೀ. ಇಲ್ಲಿ ನಾನು ಸಿಹಿ ಮಾಡ್ಲಿಕತ್ತೀನಿ ನೈವೇದ್ಯಕ್ಕೆ ಶಾವ್ಗೆ ಪಾಯಸ. 1-2 ಸ್ಪೂನು ತುಪ್ಪ ಹಾಕಿ ಶಾವ್ಗೆನ ಹುರ್ಕೊಂಡು ಇಲ್ಲೊಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು, 1-2 ಗ್ಲಾಸ್ ನೀರು, ಸ್ವಲ್ಪ ಸಕ್ಕರೆನ ಹಾಕಿ ಕುದಿಸಿ ಅದಕ್ಕೆ ಶಾವ್ಗೆ ಹಾಕಿ ಏಲಕ್ಕಿ ಜಜ್ಜಿ ಹಾಕಿ ಹಾಲು ಹಾಕಿ ಕುದಿಸಿದೆ. ಅದೆಲ್ಲ ಕುದ್ದ ಮೇಲೆ ಡ್ರೈ ಫ್ರೂಟ್ಸ್ ಏನು ತುಪ್ಪದೊಳಗೆ ಕರೆದು ಇಟ್ಕೊಂಡಿದ್ದೆ ರೀ ಅದನ್ನು ಹಾಕಿದೆ ನಾನು. ಹಾಕಿ ಒಂದು ಕುದಿ ಅಷ್ಟು ಕುದಿಸೀನಿ ರೀ. ಒಂದು ಕುದಿ ಅಷ್ಟು ಕುದಿಸಿ ಸೈಡಿಗೆ ಎತ್ತಿಬಿಟ್ಟೆ. ಆಮೇಲೆ ಇದು ಗಟ್ಟಿ ಆಗತ್ತೆ ರೀ. ಈ ಶಾವ್ಗೆ ಪಾಯಸ ಗಟ್ಟಿ ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕಂತೇಳಿ ಏನಾರ ಟಿಪ್ಸ್ ಇದ್ರೆ ನಂಗೆ ಕಮೆಂಟ್ ಮಾಡಿರಿ. ನೋಡ್ರಿ ಇಲ್ಲೇ ಧೀರಜ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಅವ್ರಿಗೂ ಕೂಡ ಚಪಾತಿ ಮಾಡ್ಲಿಕತ್ತೀನಿ. ಇಷ್ಟೆಲ್ಲ ಅಡುಗೆ ಒಬ್ಬೇಕೆ ವಿಡಿಯೋ 8 ನಿಮಿಷದ್ದು ಅನ್ಸತ್ತೆ ರೀ. ಬಟ್ ಎಷ್ಟು 12 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡೀನಿ, 4 ಗಂಟೆವರೆಗೂ ಆಗೈತಿ. 4 ಗಂಟೆಗೆಲ್ಲ ಅಡುಗೆ ಮುಗೀತು, ನೈವೇದ್ಯ ಮಾಡಿದೆ. ಇನ್ನೇನು ಸ್ವಲ್ಪ ಕೂಡಬೇಕು ಅನ್ಕೊಳ್ದೆ ಆರವ್ ಈಶಾನನು ಎದ್ರು. ಹಿಂಗೆ ಒಟ್ಟು ರೆಸ್ಟ್ ಇಲ್ಲಾರಂಗಾಗಿ ಜಡ್ ಬಂದ್ಬಿಟ್ಟೈತ್ರಿ. ಈ ವಿಡಿಯೋದೊಳಗೆ ನಿಮ್ಗೆ ಮಿಡ್ಲ್ ಪಾಪು ವಾಯ್ಸ್ ಕೇಳ್ತಿರ್ಬೋದು, ಅದು ಈಶಾನ್. ನಾನು ವಾಯ್ಸ್ ಓವರ್ ಕೊಡಕ್ಕೆ ಕುಂತೀನಲ್ರಿ, ಎದ್ದು ಬಂದಾನವ, ಯಾರೋ ಬಂದಾರ ಮಮ್ಮಿ ಮಾತಾಡ್ಲಿಕತ್ತಾಳ ಅನ್ಕೊಂಡು. ಹಿಂಗೆ ರೀ, ಒಟ್ಟು ಏನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಿಂಗಾಗಿನ ಎಲ್ಲ ಲೇಟ್ ಆಗತ್ತೆ. ನೋಡ್ರಿ ಇಷ್ಟು ಅಡುಗೆ ಮಾಡಿದ್ದೀನಿ. ಇಷ್ಟೆಲ್ಲ ಅಡುಗೆ ಮಾಡೀನಿ. ಇದನ್ನು ಹೆಂಗೆ ಖಾಲಿ ಮಾಡ್ತೀವೋ ನಾವಿಬ್ಬರೇ ಗೊತ್ತಿಲ್ಲ ನನಗೆ. ಆಯ್ತು ರೀ, ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ ಎಲ್ರಿಗೂ.